ತೊಂದರೆ ಇಲ್ಲ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಹೋದ ಬಾರಿ ನಾವು ಅಗ್ನಿಪುರಾಣವನ್ನು ನೋಡುವಾಗ ಒಂದು ದೇವಸ್ಥಾನಕ್ಕೆ ಏನೇನೆಲ್ಲ ಇರಬೇಕು ಅದನ್ನು ನೋಡ್ತಾ ಇದ್ವಿ. ಒಂದು ದೇವಸ್ಥಾನದ ನಿರ್ಮಾಣ ಹೇಗಾಗತ್ತೆ, ಆ ದೇವಸ್ಥಾನದಲ್ಲಿ ದೇವರ ಸನ್ನಿಧಾನ ಬರುವ ಕ್ರಮ ಏನು, ಉತ್ತರದಲ್ಲಿ ಮತ್ತು ದಕ್ಷಿಣದಲ್ಲಿ ಕಾಮನ್ ಆಗಿರುವ ಅನೇಕ ಸಂಗತಿಗಳಿದೆ. ಉತ್ತರ ಭಾರತದಲ್ಲಿ ದೇವಾಲಯದ ಸ್ಥಾಪನೆ, ದೇವಾಲಯದ ಚಿಂತನೆ, ಅವುಗಳೆಲ್ಲ ಒಂದು ರೀತಿ ಬೆಳೆದು ಬಂದಿದೆ. ದಕ್ಷಿಣ ಭಾರತದಲ್ಲಿ ಒಂದು ದೇವಾಲಯ ಆಗಬೇಕಾದ್ರೆ ಏನು ಮಾಡಬೇಕು, ಒಂದು ದೇವಾಲಯ ರೂಪುಗೊಳ್ಳುವಾಗ ಸನ್ನಿಧಾನದ ಕ್ರಮ, ಇವುಗಳೆಲ್ಲ. ಹಾಗೆ ಪಶ್ಚಿಮ ಮತ್ತು ಪೂರ್ವ ಭಾರತದಲ್ಲಿಯೂ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿದೆ. ಆದರೆ ಎಲ್ಲ ಕಡೆ ಕಾಮನ್ ಆಗಿರೋದು ಒಂದಿದೆ. ಯಾವುದದು ಅಂದರೆ ಕಲಶಾಧಿವಾಸ ವಿಧಿ ಅಂತ. ಅದರಲ್ಲಿಯೂ ತಾಂತ್ರಿಕ ವಿಧಿ ಬೇರೆ, ಸ್ಮಾರ್ತ ವಿಧಿ ಬೇರೆ, ವೈದಿಕ ವಿಧಿ ಬೇರೆ. ಸ್ಮಾರ್ತ ವಿಧಿ ಅಂತ ಹೇಳಿದ ಕೂಡಲೇ ನಾವೀಗ ಯಾರನ್ನ ಬಳಕೆಯಲ್ಲಿ ಸ್ಮಾರ್ತರು ಅಂತ ಕರಿತೀವಿ ಅಲ್ಲಿಗೇನು ಹೋಗಬೇಡಿ. ಸ್ಮೃತಿಯನ್ನ ಅನುಸರಿಸುವವರು ಸ್ಮಾರ್ತರು ಅಷ್ಟೇ. ಹಾಗಾದರೆ ಮಾಧ್ವರು ಸ್ಮಾರ್ತರಲ್ವಾ ಅಂದರೆ ಸ್ಮಾರ್ತರೇ. ಶಾಂಕರರೆಲ್ಲ ಸ್ಮಾರ್ತರ ಅಂದರೆ ಅಲ್ಲ. ಸ್ಮೃತಿಯನ್ನು ಒಪ್ಪಿ ಸ್ಮೃತಿಯಂತೆ ಅನುಷ್ಠಾನ ಮಾಡುವವರು ಸ್ಮಾರ್ತರು. ಅದು ಯಾಕೋ ಏನೋ ಮಾಧ್ವರು ಸ್ಮಾರ್ತರು ಅಂತ ಬಂದ್ಬಿಟ್ಟಿದೆ. ವಾಸ್ತವಿಕವಾಗಿ ಆ ಒಂದು ಇದಕ್ಕೆ ಅರ್ಥವೇ ಇಲ್ಲ. ಬೇಕಾದ್ರೆ ಹೀಗೆ ಹೇಳಿ, ಶಾಂಕರರು, ರಾಮಾನುಜೀಯರು, ಮಾಧ್ವರು ಅಂತ ಹೇಳಿ. ಯಾಕೆಂದರೆ ಮೂರೂ ಜನರಿಗೂ ಸ್ಮೃತಿ ಒಂದೇ. ಸ್ಮೃತಿ ಅಂದರೆ ಧರ್ಮಗ್ರಂಥ. ಮಾಡೇ ಮಾಡ್ತಾರೆ. ಹವ್ಯಕರು ಅಂತ ಹೇಳಿದ್ರೆ, ಕವ್ಯ ಅಂದರೆ ಪಿತೃ ಪೂಜೆಯನ್ನು ಕವ್ಯ ಅಂತ ಕರೀತಾರೆ, ಶ್ರಾದ್ದವನ್ನು ಕವ್ಯ ಅಂತ ಕರೀತಾರೆ. ಹವ್ಯಕರು ಕವ್ಯ ಮಾಡಲ್ವೇ ಅಂದರೆ ಮಾಡ್ತಾರೆ. ಹಾಗೆ ಮಾಧ್ವರು ಸ್ಮೃತಿಯನ್ನು ಅನುಸರಿಸಲ್ವೇ ಅಂದರೆ ಅನುಸರಿಸ್ತಾರೆ. ಹಾಗೆ ಅದರಿಂದಾಗಿ ಸ್ಮಾರ್ತರು ಅಂತನ್ನೋದು ಬಳಕೆಯಲ್ಲಿ. ಅದೇ ನಾವು ಹೇಳ್ತೇವಲ್ಲ, ಮಾತಾಡುವಾಗ ವೈಷ್ಣವರು ಅಂದ್ಬಿಡ್ತೀವಿ. ವಿಷ್ಣುವನ್ನ ಪರಮದೇವತೆ ಅಂತ ಆರಾಧನೆ ಮಾಡುವವರೆಲ್ಲ ವೈಷ್ಣವರು. ಸ್ಮಾರ್ತರು ಕೂಡ ವೈಷ್ಣವರೇ, ವಿಷ್ಣುವನ್ನೇ ಪರಮದೇವತೆ ಅಂತ ಆರಾಧನೆ ಮಾಡೋರು. ಆದ್ದರಿಂದ ನಾವು ಹಾಗೆ ಹೇಳಲಿಕ್ಕಿಲ್ಲ. ನೀವು ಮತಾಚಾರ್ಯರನ್ನು ಇಟ್ಟುಕೊಂಡು ನಾವು ಇವರನ್ನು ಫಾಲೋ ಮಾಡ್ತೇವೆ ಅಂದರೆ ರಾಮಾನುಜೀಯರು, ಶಾಂಕರರು, ಮಾಧ್ವರು ಅಂತ ಕರಿಬಹುದು. ವೈಷ್ಣವರು ಸ್ಮಾರ್ತರು ಅಂತ ಕರೀದಕ್ಕೆ ಅರ್ಥವೇ ಇಲ್ಲ. ಅದಕ್ಕೆ ಅರ್ಥ ಇಲ್ಲದೆ ಇರೋ ಸಂಗತಿಗಳೇ ಇವತ್ತು ಹೆಚ್ಚು ಇರೋದು. ಆದರೆ ಒಟ್ಟು ಉತ್ತರ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತ, ಪೂರ್ವ ಭಾರತ ಮತ್ತು ಪಶ್ಚಿಮ ಭಾರತದಲ್ಲಿ ಎಲ್ಲ ಕಡೆ ಕಾಮನ್ ಆಗಿರೋದು ಒಂದಿದೆ, ದೇವಾಲಯ ನಿರ್ಮಾಣ ಆಗುವಾಗ. ಯಾಕಂದರೆ ಒಂದು ದೇವಾಲಯ ಹೇಗೆ ನಿರ್ಮಾಣ ಆಗತ್ತೆ, ದೇವಾಲಯಕ್ಕೂ ಮಠಕ್ಕೂ ಇರೋ ವ್ಯತ್ಯಾಸ ಏನು, ಅದನ್ನೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಇದ್ಮೇಲೆ ತಿಳ್ಕೊಳ್ಬೇಕಾಗತ್ತೆ. ಅದರಿಂದ ಏನು ಪ್ರಯೋಜನ ಅದು ನಿಮಗೆ ಬಿಟ್ಟದ್ದು. ಒಂದು ಜ್ಞಾನವನ್ನು ಪಡೀಲಿಕ್ಕೆ ಪ್ರಯೋಜನವನ್ನು ಅಪೇಕ್ಷಿಸಲೇಬಾರದು ಅನ್ನೋದು ಭಾರತದ ಮಾದರಿ. ನನಗೆ ಬಹಳ ಹಿಂದೆ
ಇವಾಗ ಬಹಳ ದೊಡ್ಡ ವಿದ್ವಾಂಸರು. ಅವರು ನನ್ನ ರೂಮ್ಮೇಟು, ಒಂಥರ ಕ್ಲಾಸ್ಮೇಟು ಎಲ್ಲ. ಯಾಕೆ ಅಥರ್ವ ವೇದ ಓದೋದು, ಏನು ಪ್ರಯೋಜನ ಅಂತ ಕೇಳ್ತಾ ಇದ್ರು. ಅವರು ಅನೇಕ ಉಪನ್ಯಾಸಗಳಲ್ಲಿ ನನ್ನನ್ನು ಪರಿಚಯ ಮಾಡಿಕೊಡ್ಬೇಕಾದ್ರೆ ಈ ಅಂಶವನ್ನು ಹೇಳಿದ್ದಾರೆ. ಅವ್ರು ಯಾರು ಅಂದರೆ ಶ್ರೀಹರಿ ವಾಳ್ವಿಕರ್. ಯಾಕೆ ಅಥರ್ವ ವೇದವನ್ನು ಓದೋದು ಅಂತ ಕೇಳ್ತಾ ಇದ್ರು. ಅದಕ್ಕೆ ನಾನು ಹೇಳಿದೆ, ಏನೋ ಆಗಬೇಕು, ಏನೋ ಪ್ರಯೋಜನ ಸಿಗಬೇಕು ಅಂತ ಓದ್ತಾ ಇದ್ದೀನಿ ಅಷ್ಟೇ. ನಾಳೆ ಅಥರ್ವ ವೇದ ಓದಿದ್ರೆ ಯಾರೋ ಸನ್ಮಾನ ಮಾಡ್ತಾರೆ ಅಂತ ಓದ್ತಾ ಇರೋದಲ್ಲ. ಅಥರ್ವ ವೇದ ಓದ್ತಾ ಇದ್ದೀನಿ ಅಷ್ಟೆ. ಯಾಕೆ ಓದ್ತಾ ಇದ್ದೀನಿ ಗೊತ್ತಿಲ್ಲ, ಇದರಿಂದ ಏನು ಪ್ರಯೋಜನ ಆಗುತ್ತೆ ಗೊತ್ತಿಲ್ಲ, ಇದನ್ನು ನೀನು ಯಾರಿಗಾದರೂ ಪಾಠ ಹೇಳ್ತೀಯ ಗೊತ್ತಿಲ್ಲ. ಅಥರ್ವ ವೇದ ಭಾಷ್ಯ ಯಾರಿಗೆ ಪಾಠ ಹೇಳೋಣ, ಋಗ್ವೇದ ಭಾಷ್ಯ ಸಾಯಣ ಭಾಷ್ಯ ಯಾರಿಗೆ ಪಾಠ ಹೇಳೋಣ, ಸ್ಕಂದಸ್ವಾಮಿಯ ಭಾಷ್ಯ ಯಾರಿಗೆ ಪಾಠ ಹೇಳೋಣ, ಓದ್ತಾ ಇದ್ದೀನಿ ಅಷ್ಟೆ. ಹಾಗೆ ಇವೆಲ್ಲ ತಿಳ್ಕೊಳ್ಬೇಕು. ತಿಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ, ಮಾನಸಿಕ ಉದ್ಧಾರ ಅದು ಇನ್ನು ಉಂಟೇ ಉಂಟು. ಇದರಿಂದ ಏನು ಪ್ರಯೋಜನ, ಲೌಕಿಕವಾಗಿ ಹೇಳಲಿಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಹಾಗೆ ಕಲಶಾದಿವಾಸ ವಿಧಿ ಯಾಕೆ ತಿಳ್ಕೊಳ್ಬೇಕು, ತಿಳ್ಕೊಂಡಿರಿ. ನಾವು ಪೌರೋಹಿತ್ಯ ಮಾಡ್ತೀವಾ ಅನ್ಬೇಡಿ, ಕೇಳಿ. ಭೂಮೆ ಪರಿಗ್ರಹಂ ಕುರ್ಯಾತ್ ಕ್ಷಿಪೇದ್ ವ್ರೀಹಿಂಶ್ಚ ಸರ್ಷಪಾನ್. ಇದು ಭೂಮಿಯ ಅಂಗ ಅಂತ ಚಿಂತನೆ ಮಾಡಬೇಕಂತೆ. ಕಲಶ ಅನ್ನೋದು ಮಂಡಲಾದಿಗಳನ್ನು ಮಾಡಿ, ವ್ರೀಹೀನ್ ಕ್ಷಿಪೇತ್ ಎಲ್ಲ ತರಹದ ಧಾನ್ಯಗಳನ್ನು ಸಾಂಕೇತಿಕವಾಗಿ ಆ ಕಲಶದಲ್ಲಿ ಹಾಕಬೇಕು. ಸರ್ಷಪಾನ್ ಸಾಸಿವೆ, ಆಮೇಲೆ ರಕ್ಷೋಘ್ನ ಮಂತ್ರಗಳನ್ನು, ನರಸಿಂಹ ಮಂತ್ರವನ್ನು ಮಾಡಬೇಕು. ಪಂಚಗವ್ಯದ ಅಧಿವಾತನ ಇರಬೇಕು. ಭೂಮಿಂ ಘಟೇತು ತಂ ಪೂಜ್ಯ ಸರತ್ನೇ ಸಾಂಗಕಂ ಹರಿಂ. ಆಮೇಲೆ ಭೂದೇವಿಯನ್ನು ಪೂಜಿಸಿ, ಆ ದೊಡ್ಡ ಶರಾವ ಅಂತ ಇದೆ, ಅಗಲವಾದ ಪಾತ್ರೆ, ಅಲ್ಲಿ ಪ್ರತಿಮೆಯನ್ನು ಇಟ್ಟು ಪೂಜಿಸಬೇಕು. ಬಹಳ ದೊಡ್ಡ ಪ್ರತಿಮೆಯನ್ನು ಇಟ್ಟು ಯಾಕೆ ಬರಲಿಲ್ಲ ನಮ್ಮಲ್ಲಿ, ಅಷ್ಟು ದೊಡ್ಡ ಪಾತ್ರೆ ಮಾಡಬೇಕಲ್ಲ. ಆಮೇಲೆ ಎಂತ ಮಾಡೋದು, ನೀವು ಯಾವುದೇ ಮೂರ್ತಿಯನ್ನು ನೋಡಿ ಚಿಕ್ಕದಿರುತ್ತೆ, ಇಷ್ಟು. ಕೃಷ್ಣ ಮಠದ್ದೇ ನೀವು ನೋಡಿದ್ರೆ ಇಷ್ಟು, ಕೃಷ್ಣನ ಪ್ರತಿಮೆ ಇರೋದೇ ಇಷ್ಟು. ಒಂದು 3 ವರ್ಷದ ಮಗು, ತಪ್ಪಿದ್ರೆ 3.5-4 ವರ್ಷದ ಮಗುವಿನ ಎತ್ತರ ಏನೋ ಅದೇ ಕೃಷ್ಣನ ಎತ್ತರ. ಕರೆಕ್ಟಾಗಿ ಹೇಳೋದಾದ್ರೆ 3 ವರ್ಷ. ಆ ಥರದ್ದೆಲ್ಲ ಶರಾವಗಳನ್ನು ಇಟ್ಟರೆ ಆ ಶರಾವಗಳನ್ನೇ ಮುಂದೆ ವಾರ್ಷಿಕ ವಿಶೇಷ ಅಭಿಷೇಕಕ್ಕೆ ಬಳಸ್ತಾ ಇದ್ರು. ಈಗ ವಾರ್ಷಿಕ ವಿಧಿ ಇದೆ. ಆಮೇಲೆ 12 ವರ್ಷಕ್ಕೊಮ್ಮೆ ಬ್ರಹ್ಮಕಲಶ ಇದೆ, ಅದಕ್ಕೆಲ್ಲ ಅದನ್ನೇ ಬಳಸೋದು. ಅದು ಬೇರೆ ಬೇರೆ ಪಾತ್ರಗಳಿವೆ, ಆ ಬೇರೆ ಬೇರೆ ಪಾತ್ರಗಳನ್ನು ಬಳಸ್ತಾ ಇದ್ರು. ಅಲ್ಲಿ ಎಲ್ಲ ಕಲಶಾಧಿವಾಸ ಮಾಡಿಸ್ತಾ ಇದ್ರು. ಈಗ ನೀವು ದೊಡ್ಡ ಪ್ರತಿಮೆ ಮಾಡಿಸಿದ್ರೆ ಅದು ಅಧಿವಾಸನ ಮಾಡಿಸಿದ ಪಾತ್ರೆ ಏನು ಮಾಡೋದು, ಇವೆಲ್ಲ ಸಮಸ್ಯೆಗಳು ಇತ್ತು. ಅದರಿಂದಾಗಿ ತಾಂತ್ರಿಕವಾಗಿ ಆ ತರಹ ಮಾಡ್ತಾ ಇರಲಿಲ್ಲ ಅಂತ ಒಂದು ಇದು. ಹಾಗಾದರೆ ತೀರಾ ದೊಡ್ಡ ಪ್ರತಿಮೆಯೇ ಇರಲಿಲ್ವಾ? ತೀರಾ ಹಳೇದಿಲ್ಲ, ಇದೆ. ಈ ತಿರುಕ್ಕೋವಿಲೂರಿನಲ್ಲಿ ತ್ರಿವಿಕ್ರಮ ಉದ್ದ ಇದೆ. ಅದೆಲ್ಲ ರಾಜರ ಒಂದು ಆಡಳಿತದಲ್ಲಿ ಬಂದದ್ದು. ಅದರಲ್ಲೆಲ್ಲ ದೊಡ್ಡದಿರಬಹುದು. ಇದನ್ನು ಮಾಡೋದು ಯಾವುದು ಅನಂತ ಪದ್ಮನಾಭ ಆಗಲೂ ಇರಲಿಲ್ಲ ಅಂತಲ್ಲ. ಶ್ರೀರಂಗಮ್ಮು, ಮತ್ತು ಇಲ್ಲಿ ಶ್ರೀರಂಗಪಟ್ಟಣ, ಇಲ್ಲಿ ಮೈಸೂರಿನ ಹತ್ತಿರದ ಅಲ್ಲೆಲ್ಲ ದೊಡ್ಡ ಪ್ರತಿಮೆ. ಅಲ್ಲೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡಿದ್ರು ಅಂತ ಇಲ್ಲ. ಕಲಶಾದಿವಾಸನ ಹೇಗೆ ಮಾಡಿದ್ರು, ಸಾಮಾನ್ಯವಾಗಿ ಇಲ್ಲಿ ನಮ್ಮ ಮಟ್ಟದಲ್ಲಿ
ಮಾಡಬೇಕಾದ್ರೆ ಅದು ಪುಟ್ಟ ಪ್ರತಿಮೆಯನ್ನು ಮಾಡೋದು, ಇಷ್ಟೇ ಎತ್ತರದ ಪ್ರತಿಮೆ. ಅದನ್ನು ಕಲಶಾದಿವಾಸನ ಮಾಡ್ತಾ ಇದ್ದು. ಅಸ್ತ್ರಮಂತ್ರೇಣ ಕರಕಂ ತತ್ರ ಚಾಷ್ಟಶತಂ ಯಜೇತ್. 108 ಒಂದು ಕ್ರಮ. ಆಚ್ಛಿನ್ನಧಾರಯ ಸಿಂಚನ್ ವ್ರೀಹಿನ್ ಸಂಸ್ಕೃತ್ಯ ಧಾರಯೇತ್ ಪ್ರದಕ್ಷಿಣಂ ಪರಿಭ್ರಾಮ್ಯ ಕಲಶಂ ವಿಕಿರೋಪರಿ. ಕಲಶದಲ್ಲಿ ಇಟ್ಟ ಪ್ರತಿಮೆಯನ್ನು ಆಚ್ಛಿನ್ನ ಧಾರಯ, ಒಂದೇ ರೀತಿಯಿಂದ ಅಭಿಷೇಕ ಮಾಡಿ ಅದರ ಮೇಲ್ಗಡೆ ಧಾನ್ಯವನ್ನು ಎರಚುವುದು ಅಥವಾ ಸಿಂಪಡಿಸುವುದು ಅಲ್ಲಿ ಇರಬೇಕು. ಅದೊಂದು ಮಂತ್ರವನ್ನು ಹೇಳಿದ್ದಾರೆ. ಯೋಗೇ ಯೋಗೇತಿ ಮಂತ್ರೇಣ ನ್ಯಸೇಚ್ಛಮ್ಯಾಂತು ಮಂಡಲೇ ಅಂತ. ಅದನ್ನು ಹೀಗೆ ಮಲಗಿಸಿದಂತೆ ಇಟ್ಟಿರಬೇಕು ಆ ಒಂದು ಪ್ರತಿಮೆಯನ್ನು. ಇದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡ್ಲಿಕ್ಕೆ ಬಂದಾಗ ನಮಗೂ ಕೈ ಕೊಡುತ್ತೆ. ಯಾಕಂದರೆ ನಮಗೆ ಥಿಯರಿಟಿಕಲ್ ನಾಲೆಜ್ ಮಾತ್ರ ಇರೋದು. ಪ್ರಾಕ್ಟಿಕಲ್ ನಾಲೆಜ್ ಆಗಬೇಕು ಅಂತಂದರೆ ಒಂದು 12 ವರ್ಷ 14 ವರ್ಷ ಅದಕ್ಕಾಗಿ ನಾವು ದುಡಿಬೇಕು. ಇವಾಗ ಮಂಡಲ ಎಲ್ಲ ನಾವು ಪ್ರಾಕ್ಟಿಕಲ್ಲಾಗಿ ಹೇಳಲಿಕ್ಕೆ ಬರೋಲ್ಲ, ಪ್ರಾಕ್ಟಿಕಲಾಗಿ ಮಾಡಲಿಕ್ಕೆ ಬರೋಲ್ಲ. ಸ್ಥೂಲವಾಗಿ ನಾವು ಹೇಳಬಹುದು, ಸ್ಥೂಲವಾಗಿ ಮಾಡಬಹುದು. ಬಹಳ ವಿಚಿತ್ರ ಅದು. ಎಲ್ಲ ಕಡೆಯೂ ಅಷ್ಟೇ. ಇವಾಗ ಸನ್ಯಾಸ ಪದ್ಧತಿಯನ್ನು, ಸನ್ಯಾಸ ಕೊಡೋ ವಿಧಾನ, ನೀವು ಸನ್ಯಾಸ ಪದ್ಧತಿ ಇದೆಯಲ್ಲ ಮಾಡಿ ಅಂದರೆ ಕಷ್ಟ. ತಂತ್ರಸಾರ ಸಂಗ್ರಹದಲ್ಲಿ ಕಲಶ ವಿಧಿ ಇದೆ, ದೇವಾಲಯ ನಿರ್ಮಾಣ ವಿಧಿ ಇದೆ, ಪ್ರತಿಮಾ ವಿಧಿ ಇದೆ. ಮಾಡಿ ಅಂದರೆ ಕಷ್ಟ. ಯಾಕೆಂದರೆ ಥಿಯರಿ ಬೇರೆ, ಪ್ರಾಕ್ಟಿಕಲ್ ಬೇರೆ. ಅದರಲ್ಲೇ ಒಂದು 12 ವರ್ಷ ದುಡಿಬೇಕು, ಆಗ ಆಗುವಂಥದ್ದು. ಅದರಿಂದಾಗಿ ನಾನೀಗ ಹೇಳ್ತಾ ಇರೋದು ಥಿಯರಿ. ಇಷ್ಟರ ಮಾತ್ರಕ್ಕೆ ನನಗೆ ಯಾವುದೇ ರೀತಿಯಾದ ಪ್ರಾಕ್ಟಿಕಲ್ ಆದ ಪರಿಣಾಮಗಳು ಗೊತ್ತಿಲ್ಲ. ಹೀಗೆ ಮಾಡಿದ್ಮೇಲೆ ಇದೇನಾಗತ್ತೆ ಗೊತ್ತಿಲ್ಲ. ಇಲ್ಲಿ ಇರೋದನ್ನು ನಾನು ಏನು ಓದಿದ್ದೇನೆ ಅದನ್ನು ಹೇಳ್ತೇನೆ. ಆಮೇಲೆ ಕುಶವನ್ನು ಹಾಕಿರಬೇಕು ಒಂದು ಕಲಶದಲ್ಲಿ. ಈ ಪ್ರತಿಮೆಯನ್ನು ಮತ್ತು ಪ್ರತಿಮಾಗತನಾದ ನಾರಾಯಣನ ಸನ್ನಿಧಾನವನ್ನು ನೀರಿನಲ್ಲಿ ಚಿಂತಿಸಿ ಅದು ಒಂದಿಷ್ಟು ಕಲಶವನ್ನು ಇಟ್ಟಿರಬೇಕು. ಇಲ್ಲಿ ತನಕ 1000 ಕಲಶವನ್ನು ಇಡೋ ತನಕ ವ್ಯವಸ್ಥೆ ಇದೆ. 1000 ಕಲಶ ಅಷ್ಟ, 1008 ಅಲ್ಲ, 108 ಕಲಶ ಇದೆ. ಹಾಗಂತ 1008 ಮಾಡಲಿಕ್ಕಿಲ್ಲ. ಇನ್ನು 10,008 ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಾಹಸ. 1000 ಮಾತ್ರ ಇರೋದು. ಯಾಕೆಂದರೆ ಅದರಲ್ಲಿಯೂ ಕೂಡ ಪ್ರತಿಲೋಮ ವಿಲೋಮ ಈ ತರಹದ ಮಂತ್ರಗಳೆಲ್ಲ ಉಂಟು. ಒಂದು ಜೀರ್ಣೋದ್ಧಾರ ಮಾಡಬೇಕಾದರೂ ಕೂಡ ಪ್ರತಿಮೆಯಲ್ಲಿರುವ ಸನ್ನಿಧಾನವನ್ನು ನೀರಿನ ಮೂಲಕ ಆ ಸನ್ನಿಧಾನ ಪೂರ್ತಿ ಇಳಿದಿದೆ, ಕೇವಲ ಪ್ರತಿಮೆಯಾಗಿದೆ ಅಂತ ಚಿಂತಿಸಿ ಅದನ್ನು ತೆಗೆದು ಒಂದು ಕಡೆ ಇಟ್ಟು ಮತ್ತೆ ಕಟ್ಟಡವನ್ನು ರಿನೋವೇಟ್ ಮಾಡೋದು ಕ್ರಮ. ಕೃಷ್ಣನ ಪ್ರತಿಮೆಯ ಜೀರ್ಣೋದ್ಧಾರ ಕೃಷ್ಣನ ಪ್ರತಿಮೆಯನ್ನು 2 ಬಾರಿ ತೆಗೆದಿಟ್ಟಿದ್ದಾರೆ, 3ನೇ ಬಾರಿ ಒಂದು ಮಾಡಿಟ್ಟಿದ್ದಾರೆ. ಆವಾಗ ವಿಬುಧ ಪ್ರಿಯರ ಕಾಲದಲ್ಲಾಗಿದ್ದು ಸ್ಪಷ್ಟವಾಗಿ ದಾಖಲಿದೆ. ವಿಬುಧ ಪ್ರಿಯರು ಅಂತ ಹೇಳಿ ಒಬ್ಬರು ಅದಮಾರು ಸ್ವಾಮಿಗಳು, ಅವ್ರ ಕಾಲದಲ್ಲಾಗಿದ್ದು ಇದೆ. ನಾನು ಅದನ್ನು ಓದಿಯೂ ಕೂಡ ಹೇಳಿದ್ದೇನೆ. ವಿಬುಧ ಪ್ರಿಯರು ಅಂತನ್ನುವ ಜ್ಞಾನಗಮ್ಯ ವಾಹಿನಿಯ ಒಂದು ಸಂಚಿಕೆಯಲ್ಲಿ ಓದಿ ಹೇಳಿದ್ದೇನೆ. ಅದರಿಂದಾಗಿ ಆ ಪ್ರತಿಮೆಯನ್ನು ಬೇರೆ ಕಡೆ ಇಡಬೇಕಾದರೂ ಕೂಡ ಈ ಎಲ್ಲ ಕ್ರಮ. ಆ ಪ್ರತಿಮೆಯನ್ನು ನಾವೇನು ಮಾಡ್ತಾ ಇಲ್ಲ. ಗುಡಿಯನ್ನು ಬಿಚ್ಚಿ ಅಥವಾ ಗುಡಿಯನ್ನು ಜೀರ್ಣೋದ್ಧಾರ ಮಾಡಿ ಮತ್ತೆ ತಗೊಂಡೋಗಿ ಅದೇ ಜಾಗದಲ್ಲಿ ಇಡುವಾಗ ಮತ್ತೆ ಆ ಎಲ್ಲ ಅಭಿಷೇಕ ಎಲ್ಲ ಆಗಬೇಕು. ಅವಾಗೆಲ್ಲ ಈ ಕಲಶಾದಿವಾಸನ ಅಂತನ್ನೋದೇ ಇಂಪಾರ್ಟೆಂಟ್. ಜೀರ್ಣೋದ್ಧಾರ ಮಾಡುವಾಗ ಕಲಶಾದಿವಾಸನ ಮಾಡಲೇಬೇಕಾದದ್ದು. ಅಭ್ಯರ್ಥ ಪಶ್ಚಾದೈಚಾನ್ಯಾಂ
ಚತುಷ್ಕುಂಭೇ ತವೇದಿಕೆ. ಆಮೇಲೆ ಯಾವ ಯಾವ ದಿಕ್ಕಿನಲ್ಲಿ ಎಷ್ಟೆಷ್ಟು ಪ್ರತಿಮೆಗಳನ್ನು, ಎಷ್ಟೆಷ್ಟು ಕಲಶಗಳನ್ನು ಇಡಬೇಕು, ಪ್ರತಿಮೆಯನ್ನು ಮಧ್ಯಭಾಗದಲ್ಲಿ ಹೇಗೆ ಇಡಬೇಕು, ಯಾವ ಯಾವ ದಿಕ್ಕಿನಲ್ಲಿ ಎಷ್ಟೆಷ್ಟು, ಮಂಡಲದ ಮೇಲೆ ಹೇಗೆ ಇಡಬೇಕು, ಆಮೇಲೆ ಅಲ್ಲಿ ಅಷ್ಟು ಕಲಶಗಳಲ್ಲಿ ಯಾವ ರೀತಿಯಾದ ದ್ರವ್ಯಗಳನ್ನು ಹಾಕಿರಬೇಕು ಅಂತ ಒಂದೊಂದಕ್ಕೊಂದೊಂದು. ಸವಸ್ತ್ರೇ ಕಲಶೇ ಭೂಯ ಪೂಜಯೇ ಜಚ್ಯುತಂ ಶ್ರಿಯಂ ಕುಶೋಪರಿ ತೂಲಿಕಾಂಚ ಶಯ್ಯಾಯಾಮ್ ದಿಗ್ವಿದಿಕ್ಷು ಚ. ದರ್ಭೆಯನ್ನು ಹಾಸಿ ಅದ್ರ ಮೇಲ್ಗಡೆ ತೂಲಿಕ, ಮಂಚದ ತರಹ, ಅದ್ರ ಮೇಲ್ಗಡೆ ಬಟ್ಟೆಯ ಶಯ್ಯೆಯಲ್ಲಿ ಆ ಪ್ರತಿಮೆಯನ್ನು ಇಟ್ಟಿರಬೇಕು. ಇದು ಒಂದು ಕ್ರಮ ಇದೆ, ಬಹಳ ದೊಡ್ಡದಾದರೆ. ಆಮೇಲೆ ಕುಶೋಪರಿ ವಿದ್ಯಾಧಿಪಾನ್ ಯಜೇದ್ವಿಷ್ಣುಂ ಮಧುಘಾತಂ ತ್ರಿವಿಕ್ರಮಂ. ಆಮೇಲೆ ವಿಷ್ಣು, ಮಧುಸೂದನ, ತ್ರಿವಿಕ್ರಮ ಇವರನ್ನು ದಿಕ್ಕು ವಿದಿಕ್ಕುಗಳಲ್ಲಿ ಪೂಜಿಸಬೇಕು. ವಿಷ್ಣು, ಮಧುಸೂದನ, ತ್ರಿವಿಕ್ರಮ. ಆಮೇಲೆ ವಾಮನ, ವನ್ನಿ ಮೊದಲಾದವುಗಳಲ್ಲಿ ಶ್ರೀಧರ, ಹೃಷಿಕೇಶ, ಪದ್ಮನಾಭ, ದಾಮೋದರ. ಸ್ನಾನ ಮಂಟಪದಲ್ಲಿ ಅವರನ್ನು ಪೂಜಿಸಿ ಒಳ್ಳೆ ವೇದಿಕೆ, ವೇದಿ, ಎತ್ತರವಾದ ಜಾಗ. ಚತುಷ್ಕುಂಭೆ, ಚೌಕಾಕಾರದ ವೇದಿಕೆ. ನೀವು ಈ ದೇವಸ್ಥಾನಗಳಲ್ಲಿ ತೀರ್ಥ ಮಂಟಪ ನೋಡಿದ್ದೀರಲ್ಲ, ಅದೇ ಚತುಷ್ಕುಂಭ ವೇದಿಕೆ ಅಂತ. ಅಲ್ಲಿ ಸಾಮಾನ್ಯವಾಗಿ ಪ್ರತಿಮೆಯನ್ನು ಇಟ್ಟಿರ್ತಾರೆ. ಕಲಶಾರಾಧನೆ ಎಲ್ಲ ಮಾಡಲಿಕ್ಕೆ ಅಲ್ಲಿ ಇಟ್ಟಿರ್ತಾರೆ. ಬ್ರಹ್ಮಕಲಶದಲ್ಲಿ ಅಲ್ಲಿ ಇಟ್ಟಿರ್ತಾರೆ ಕಲಶವನ್ನೆಲ್ಲ. ಬಹಳ ಜಾಸ್ತಿ ಆಯಿತು ಅಂತಂದರೆ ಪಕ್ಕದಲ್ಲಿ ಇಟ್ಟಿರ್ತಾರೆ. ನೀವು ಹಳೆಯ ದೇವಸ್ಥಾನಗಳನ್ನೆಲ್ಲ ನೋಡಿದರೆ ಆ ದೇವಸ್ಥಾನಕ್ಕೆ ಯಾಕೆ ಅದೇ ರೀತಿ ಚಿಂತನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಪಲ್ಲವಾನ್ಸ್ತು ಸಮಾನೀಯ ಪೂರ್ವಕಂಭೆ ವಿನಿಕ್ಷಿಪೇತ್ ಪದ್ಮಕಂ ರೋಚನಾಂ ದೂರ್ವಾಂ ದರ್ಭಪಿಂಜೂಲಮೇವಚ. ಯಾವುದ್ಯಾವುದು ಇಡಬಹುದು ಅಂತ. ಕಲಶ ಸ್ಥಾಪನೀಯಾಸ್ತು ಅಭಿಷೇಕಾರ್ಥ ಮಾದರಾತ್. ಅಭಿಷೇಕಕ್ಕಾಗಿ ಕಲಶವನ್ನು ಸ್ಥಾಪನೆ ಮಾಡಬೇಕು. ವಟವೃಕ್ಷದ ಚಿಗುರು, ಉದುಂಬರ ಮರದ ಚಿಗುರು, ಆಮೇಲೆ ಅಶ್ವತ್ಥ, ಸಂಪಿಗೆ, ಅಶೋಕ, ಈ ಮರಗಳ ಚಿಗುರುಗಳು ಒಂದು ಕಡೆ ಇಟ್ಟು ಚೆನ್ನಾಗಿ ಅಭಿಮಂತ್ರಣ ಮಾಡಬೇಕು. ಯಾವ ಯಾವ ಕಲಶದಲ್ಲಿ ಎಷ್ಟೆಷ್ಟು ಅಭಿಮಂತ್ರಣ ಆಗಬೇಕು ಅಂತ ಹೇಳಿ ಆ ಪುರೋಹಿತರ ನೇತೃವಾದವನು ಹೇಳ್ತಾನೆ. ನಿಮ್ಮದಿಷ್ಟು ಇಲ್ಲಿ ಆಗಬೇಕು, ಈ ಮಂತ್ರದಿಂದ ಮಾಡಬೇಕು. ಇದು ತಾಂತ್ರಿಕವೋ ಬೇರೆ ಬೇರೆ ಮಂತ್ರಗಳು, ಅದು ಮಾತೃಕಾ ಮಂತ್ರ ಆಗಿರಬಹುದು, ವೇದ ಮಂತ್ರ ಆಗಿರಬಹುದು, ಹೀಗೆಲ್ಲ ಕ್ರಮ ಇರುತ್ತೆ. ಅದಾದ ಮೇಲೆ ಪದ್ಮಕಂ ರೋಚನಾಂ ದೂರ್ವಾಂ ದರ್ಭ ಪಿಂಜೂಲಮೇವಚ. ಆಮೇಲೆ ಪಲಾಶ, ಪಲಾಶ ಹೇಳಿದ್ರೆ ಮುತ್ತುಗದ ಚಿಗುರು. ಆಮೇಲೆ ಅರ್ಜುನ, ಮತ್ತಿಮರ, ಪ್ಲಕ್ಷ, ಕದಂಬ, ಬಕುಲ, ಇದೆಲ್ಲವನ್ನ ಹಾಕಿ ಚಿಂತನೆ ಮಾಡಬೇಕು ಆಯಾ ಇದನ್ನು. ಆಮೇಲೆ ರೋಚನ ಅಂತ ಒಂದು ದ್ರವ್ಯ, ದೂರ್ವ, ಗರಿಕೆ, ದರ್ಭಪಿಂಜೂಲ, ಜಾಜಿ ಹೂವು, ಬೆಟ್ಟದ ಮಲ್ಲಿಗೆ, ಚಂದನ, ರಕ್ತಚಂದನ, ತಗರ, ತಂಡುಲ ಅಂದರೆ ಅಕ್ಕಿ, ಸುವರ್ಣ, ಬಂಗಾರ, ಬೆಳ್ಳಿ, ಕೂಲದ್ವಯ ಮೃದಂ ತಥಾ ನದ್ಯಾಹ. ಸಮುದ್ರಗಾಮಿಯಾದ ನದಿಯ ಎರಡೂ ದಡಗಳ ಮಣ್ಣನ್ನು ತಗೊಂಡು ಬಂದು ಆ ಕಲಶದಲ್ಲಿ ಹಾಕಿ, ಒಟ್ಟು ಇಡೀ ಪ್ರಕೃತಿಯ ಶಕ್ತಿ ದೇವಸ್ಥಾನ ಕೇಂದ್ರಿತವಾಗಿ, ದೇವ ಕೇಂದ್ರಿತವಾಗಿ ಇರಬೇಕು, ಆ ಪ್ರತಿಮಾ ಕೇಂದ್ರಿತವಾಗಿ ಇರಬೇಕು ಅಂತ ಚಿಂತನೆ ಮಾಡೋದು. ಒಂದು ದೇವಸ್ಥಾನ ಅಂತ ಹೇಳಿದರೆ ಬಹಳ ವಿಚಿತ್ರವಾದ ಪ್ರೊಸೀಜರ್ ಇದೆ. ನಮಗೆ ಅದಕ್ಕೆ ಆ ದೇವಸ್ಥಾನದ ಏನೇನಿದೆ ಅಂತ ಸ್ಥೂಲವಾಗಿ ಆದರೂ ತಿಳ್ಕೊಳ್ಳೋಣ ಅಂತ, ಅದಕ್ಕೆ ನನಗೆ ಮಾಡಬೇಕು ಅಂತ. ಒಂದು ದೇವಸ್ಥಾನ ಅಂದರೆ ಎಷ್ಟು ಹೊಣೆ. ಒಂದು ಇಡೀ ಊರು
ದೇವಸ್ಥಾನದ ಹಿನ್ನೆಲೆಯಲ್ಲಿ ಒಟ್ಟು ಕೂಡಬೇಕಿಲ್ಲ ಅಂದರೆ ಇವೆಲ್ಲ ಆಗೋದೇ ಇಲ್ಲ. ಇಡೀ ಊರು ಒಂದು ಪ್ರಾಚೀನ ದೇವಾಲಯದ ಸೊಬಗೇ ಬೇರೆ. ನದ್ಯ ಸಮುದ್ರಗಾಮಿನ್ಯ ವಿಶೇಷ ಜಾಹ್ನವಿ ಮೃದಂ. ಆದರೆ ಗಂಗೆಯ ಮೃತ್ತಿಕೆಯನ್ನೇ ತರಬೇಕು. ಗೋಮಯ, ಯವ ಜವೆಗೋಧಿ, ಶಾಲಿ ಭತ್ತ, ತಿಲ ಎಳ್ಳು, ವಿಷ್ಣುಪರಣಿ, ಶಾಲಾಪರಣಿ, ಭೃಂಗರಾಜ, ಶತಾವರಿ, ಸಿಂಹಿ, ಬಲ, ವ್ಯಾಘ್ರಿ ಇವುಗಳನ್ನೆಲ್ಲ ತಂದು ಈ ಬೇರೆ ಬೇರೆ ಗಿಡದ, ಬೇರೆ ಬೇರೆ ಹುಲ್ಲಿನ, ಬೇರೆ ಬೇರೆ ದರ್ಭೆಯ ವೈವಿಧ್ಯಗಳು ಇದೆಲ್ಲ ಕೆಲವೆಲ್ಲ ಪುರೋಹಿತರನ್ನು ಕೇಳಿದ್ರೆ ಗೊತ್ತಾಯ್ತು. ಪುರೋಹಿತರಲ್ಲೂ ಎಲ್ಲ ಪುರೋಹಿತರಲ್ಲ, ಅದರಲ್ಲಿಯೂ ಬಹಳ ಸ್ಪೆಷಲ್ ಆಗಿರೋರು ಇರ್ತಾರೆ, ಬಹಳ ಅಧ್ಯಯನ ಮಾಡಿದವರು ಇರ್ತಾರೆ. ಅವ್ರನ್ನೆಲ್ಲ ಹುಡ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲ ಇವರು ಪುರೋಹಿತರನ್ನ ಕರೆದು ಇದು ಗೊತ್ತಾಯ್ತು ಅಂದರೆ ಎಷ್ಟೋ ಗೊತ್ತೇ ಆಗಿರಲ್ಲ. ನಮಗೆ ಯೂಸ್ ಟು ಇಟ್, ಯಾವಾಗಲೂ ಪದೇ ಪದೇ ಯಾವ್ದು ಮಾಡ್ತೇವೆ ಅದನ್ನು ಹೇಳೋರು ಇರ್ತಾರೆ. ಇನ್ನು ಕೆಲವರು ಆಳಕ್ಕೆ ಹೋಗಿರೋರು ಇರ್ತಾರೆ. ಸನ್ಯಾಸ ಕೊಡಲಿಕ್ಕಿರೋದೇ ಬೇರೆ, ಆ ತರಹದ ಪೌರೋಹಿತ್ಯ ಕ್ರಿಯೆಗಳಿಗೇನೆ ಬೇರೆ ಇರ್ತಾರೆ. ಅದರಿಂದಾಗಿ ವಲ್ಮೀಕಿ ಮೃತ್ತಿಕಾಂ ತಪ್ತ ಸ್ಥಾನೋತ್ತಾಮಪರೆನ್ಯಸೇತ್. ಹುತ್ತದಿಂದ ಎದ್ದು ತಂದ ಮಣ್ಣು. ಜಾಹ್ನವಿ ವಾಲುಕಾಂ ತೋಯಂ, ಗಂಗೆಯ ಮರಳು. ವರಾಹ ವೃಷ ನಾಗೇಂದ್ರ ವಿಷಾಣೋದ್ಧೃತ ಮೃತ್ತಿಕಾಂ. ಆಮೇಲೆ ವರಾಹ, ಕಾಡು ಹಂದಿ, ನಾಡಹಂದಿ ಅಲ್ಲ, ತನ್ನ ಕೋರೆ ದಾಡೆಯಿಂದ ಕೆದರಿದ ಮಣ್ಣನ್ನು ತಗೊಂಡು ಬಂದು ಅಭಿಮಂತ್ರಣ ಮಾಡಬೇಕು. ನೀರಿನಲ್ಲಿ ಹಾಕಿ ಆ ನೀರನ್ನು ಅಭಿಷೇಕ ಮಾಡಬೇಕು. ಆಮೇಲೆ ವೃಷ, ದೊಡ್ಡ ಬಲಿಷ್ಠವಾದ ಎತ್ತು, ಅದು ಯಾವುದನ್ನು ಕೆದರಿರುತ್ತಲ್ಲ, ಕೊಂಬಿನಿಂದ ಯಾವುದನ್ನು ತಿವಿದಿರುತ್ತಲ್ಲ ಆ ಮಣ್ಣು ತರಬೇಕು. ಆಮೇಲೆ ನಾಗೇಂದ್ರ, ನಾಗೇಂದ್ರ ಅಂತಂದರೆ ಆನೆ, ಆನೆ ತಿವಿದ ಮಣ್ಣನ್ನು ತಂದಿರಬೇಕು. ಇದಕ್ಕೆಲ್ಲ ಒಂದು ಇಡೀ ಊರಿನವರು ಸಹಕಾರ ಬೇಕು. ಆಟವಿಕರು ಅಂತ ಏನಿರ್ತಾರೆ, ಆಟವಿಕರನ್ನು ಭೇಟಿ ಮಾಡಬೇಕು, ಯಾವುದು ಅಂತ ಕೇಳಬೇಕು. ಅವರೆಲ್ಲರ ಸಹಕಾರದೊಂದಿಗೆ ತರಬೇಕು. ಇಲ್ಲಾಂದರೆ ತರಲಿಕ್ಕಾಗತ್ತಾ? ಕಾಡು ಹಂದಿ ಯಾವುದು, ನಾಡು ಹಂದಿ ಯಾವುದು ಗೊತ್ತಾಗಲ್ಲ. ಮತ್ತೆ ಮುಳ್ಳು ಹಂದಿ ಅಲ್ಲ, ಮತ್ತೆ ಚಿಪ್ಪು ಹಂದಿ ಅಲ್ಲ. ಹಂದಿಗಳಲ್ಲೇ ಎಷ್ಟು ಪ್ರಕಾರ ಇರುತ್ತೆ. ಅದರಿಂದ ಒಂದು ಇಡೀ ಊರು ಒಂದು ದೇವಸ್ಥಾನ ಅಂತಂದ್ರೆ ಒಟ್ಟು ಕೂಡಬೇಕಾಗುತ್ತೆ. ಅದರಿಂದ ಮೃತ್ತಿಕಾಂ ಪದ್ಮಮೂಲಸ್ಯ ಕುಶಸ್ಯ ತ್ವಪರೇನ್ಯಸೇತ್. ಮೃತ್ತಿಕೆ ಅದು ಎಂಥದ್ದು? ಪದ್ಮಮೂಲದ ಮೃತ್ತಿಕೆ, ತಾವರೆ ಗಿಡ ಬೆಳೆದಿರುತ್ತಲ್ಲ ಅದರಾಳದ ಮೃತ್ತಿಕೆ. ಅದು ಯಾವಾಗ ತರಬೇಕು, ಯಾವ ಕಾಲದಲ್ಲಿ ತರಬೇಕು ಅದೆಲ್ಲ ಇಲ್ಲ ಹೇಳಿಲ್ಲ, ಇಷ್ಟೇ ಹೇಳಿರೋದು. ನಾಗಕೇಶರ ಪುಷ್ಪ, ಅದನ್ನು ಚಂದನ, ಅಗರು, ಕರ್ಪೂರ ಇವುಗಳಿಂದ ತುಂಬಿರಬೇಕು. ವೈಡೂರ್ಯ, ವಿದ್ರುಮ, ಮುತ್ತು ಈ ಲೋಹಗಳಿಂದ ತುಂಬಿರಬೇಕು. ಏತಾನ್ಯೇಕತ್ರ ವಿಕ್ಷಿಪ್ಯ ಸ್ಥಾಪಯೇ ದೇವಸತ್ತಮಂ. ಆ ತರಹದ ಎಲ್ಲ ಕಲಶಗಳಲ್ಲಿ ದೇವರ ಪ್ರತಿಮೆಯ ಜೊತೆಗೇನೆ ಅಧಿವಾಸನ ಮಾಡಿ ಆಮೇಲೆ ದೇವರ ಪ್ರತಿಮೆಯನ್ನು ಇಟ್ಟು ಪ್ರಕೃತಿಯಲ್ಲಿ ಅಭಿವ್ಯಕ್ತವಾದ ನಿನ್ನ ಶಕ್ತಿಗಳೆಲ್ಲ ಏಕತ್ರ ನೆಲೆಗೊಂಡಿವೆ ಅಂತ ಚಿಂತನೆ ಮಾಡಬೇಕು. ಆ ಚಿಂತನೆಯ ಪಾರ್ಟೇ ದೊಡ್ಡದು. ಇಷ್ಟು ಕಲಶಾಧಿವಾಸನದ ವಿಧಿ. ಆಮೇಲೆ ಅನಂತರ ಯಾವ ಯಾವ ಪಾತ್ರೆಯನ್ನು, ಯಾವ ಯಾವ ಕಲಶ, ಬೇರೆ ಪಂಚಕಲಶಗಳು ಬೇರೆ ಇರುತ್ತೆ, ಅವುಗಳನ್ನೆಲ್ಲ ಇಡಬೇಕು ಅಂತ ನಾವು 57ನೆಯ ಅಧ್ಯಾಯವನ್ನು ನೋಡಿದ್ದೇವೆ. ಆಮೇಲೆ ಸ್ತಪನ ವಿಧಿ ಯಾವ ರೀತಿ ಮಾಡಬೇಕು ಅಂತ, ಯಾವ ಯಾವ ಮಂತ್ರಗಳನ್ನು ಬಳಸಬೇಕು ಅಂತ, ಅಧಿವಾಸನ ವಿಧಿ ಯಾವ ಮಂತ್ರಗಳನ್ನು ಬಳಸಬೇಕು, ವಾಸುದೇವಾದಿಗಳಿಗೆ ಸಾಮಾನ್ಯವಾದ ಪ್ರತಿಷ್ಠಾ ವಿಧಾನ ಯಾವುದು, ಅವಭೃತ ಸ್ನಾನ, ಧ್ವಜಾರೋಹಣ ಅವುಗಳನ್ನೆಲ್ಲ ಹೇಳ್ತಾರೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಹೇಳೋಣ.
ಮುಂದಿನ ವಾರ ಮತ್ತೆ ಇಲ್ಲ, ಮತ್ತೆ ಮುಂದಿನ ವಾರ ಇದೆ. ಮುಂದಿನ ವಾರದಿಂದ ಇದೆ. ಅದು ಕೈ ಮೀರಿದ ಪರಿಸ್ಥಿತಿಯಿಂದ ನಾನು ಅಲ್ಲಿ ಸಿರುಗುಪ್ಪಗೆ ಹೋಗಬೇಕಾಯ್ತು. ನಿಮ್ಮ ಗೊತ್ತಿಲ್ಲಪ್ಪ. ಸಿರುಗುಪ್ಪದಲ್ಲಿ ನಾವ್ಯಾಕೆ ತಲೆ ಬಿಸಿ ಮಾಡ್ಕೋಬೇಕು? ಆಯೋಜಕರಿದ್ದಾರಲ್ಲ. ಸಿರುಗುಪ್ಪ ಬಳ್ಳಾರಿ ಹತ್ರ, ಬಳ್ಳಾರಿಯಿಂದ 56 ಕಿಲೋಮೀಟರ್. ಹೌದಾ? ಸರಿ, ಆಗಲಿ. ಹೌದಾ? ಸರಿ, ನೋಡುವ. ಅದರಿಂದಾಗಿ ಮುಂದಿನ ಈ ವಿಷಯ ಏನು ಅಂದರೆ ಮುಂದಿನ ವಾರ ಇದಿಲ್ಲ ಅಂತ ಇಷ್ಟೇ. ಆದರೆ ಅಲ್ಲಿ ಭೂಷಣ ಕಾವ್ಯ ಹೇಳ್ತಾ ಇದ್ದಾನೆ, ನೆಟ್ವರ್ಕ್ ಚೆನ್ನಾಗಿದೆ, ನೆಟ್ವರ್ಕ್ ಚೆನ್ನಾಗಿದೆ, ಆದ್ದರಿಂದಾಗಿ ವಿರಾಟ ಪರ್ವ ನೇರ ಕೇಳಬಹುದು ಅಂತ. ಅಲ್ಲಿ 5 ದಿವಸವೋ 6 ದಿವಸವೋ ಏನೋ ಇದ್ದೇನೆ. ವಿರಾಟ ಪರ್ವ ಏಕಾದಶಿಯಿಂದ ಹಿಡಿದು 16ನೇ ತಾರೀಕು ತನಕ ಅಲ್ಲಿದ್ದೇನೆ. ವಿರಾಟ ಪರ್ವ ಕೇಳಬಹುದು. ಅದನ್ನಾಗ ಮುಂದಿನ ವಾರ ಇಲ್ಲ. ತಾಲೂಕು ಕೃಷ್ಣಾರ್ಪಣಮಸ್ತು. ಇನ್ನು ಕರೆಕ್ಟ್ ಸ್ವಲ್ಪ ಹೊತ್ತಲ್ಲೇ 2-3 ನಿಮಿಷಗಳ ಅಂತರದಲ್ಲಿಯೇ ಇದು ಶುರು ಆಗುತ್ತೆ. ಅದು ವಿಷ್ಣು ತತ್ವ ನಿರ್ಣಯ.